ಏಪ್ರಿಲ್ 1ರಂದು ದ್ರೌಪದಿ ಮುರ್ಮು ತುಮಕೂರಿಗೆ ವಿಸಿಟ್. ಶಿವಕುಮಾರ ಸ್ವಾಮೀಜಿಯ ಜನ್ಮ ದಿನೋತ್ಸವದ ಅಂಗವಾಗಿ ಭೇಟಿ. ಶ್ರೀಗಳ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ಸಕಲ ಸಿದ್ಧತೆ. ಏಪ್ರಿಲ್ 1ರಂದು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನೋತ್ಸವ ಇದ್ದು ತುಮಕೂರಿನಲ್ಲಿ ಈಗಾಗಲೇ ಸಕಲ ತಯಾರಿ ಜೋರಾಗಿದೆ. ಪ್ರತಿ ವರ್ಷ ಶ್ರೀಗಳ ಜನ್ಮದಿನದ ಅಂಗವಾಗಿ ರಾಷ್ಟ್ರಪತಿ ಆಗಮಿಸಲಿದ್ದು ಈ ಬಾರಿಯ ಶ್ರೀಗಳ ಜನ್ಮ ದಿನಾಚರಣೆಗೆ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತುಮಕೂರಿಗೆ ಆಗಮಿಸಲಿದ್ದಾರೆ. ದ್ರೌಪದಿ ಮುರ್ಮು ಅವರ ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ಶ್ರೀಗಳ ಜನ್ಮದಿನದ ಅಂಗವಾಗಿ ಸಿದ್ದಗಂಗಾ ಮಠದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು ಸಾವಿರಾರು ಮಂದಿ ಭಕ್ತರು ಹಾಗೂ ಹಲವು ಮಂದಿ ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಇತ್ತ ಸಿದ್ದಗಂಗಾ ಶ್ರೀಗಳ ಜನ್ಮದಿನದ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಳ ಕುರಿತು ಇಂದು ಮಹತ್ವದ ಸಭೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಸಿದ್ದಲಿಂಗ ಶ್ರೀಗಳು, ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಡಿಸಿ ಶಿವಕಲ್ಯಾಣ್, ಎಸ್ಪಿ ಅಶೋಕ್, ಸಿಇಒ ಅಶ್ವಿಜಾ ಸೇರಿ ಹಲವು ಅಧಿಕಾರಿಗಳು ಹಾಗೂ ಮಠದ ಭಕ್ತರು ಭಾಗಿಯಾಗಿದ್ದು ಕಾರ್ಯಕ್ರಮದ ಸಕಲ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಸುಮಾರು 100ಕ್ಕೂ ಹೆಚ್ಚು ಭಕ್ತರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆಯನ್ನ ನೀಡಿದ್ರು. ಇನ್ನು ಕಾರ್ಯಕ್ರಮ ಸುಗಮವಾಗಿ ನಡೆಯುವಂತೆ ಭದ್ರತೆ, ವಾಹನ ವ್ಯವಸ್ಥೆ, ಭಕ್ತರ ಸೌಲಭ್ಯ ಸೇರಿದಂತೆ ಎಲ್ಲಾ ಆಯಾಮಗಳಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಇನ್ನು ಈ ವೇಳೆ ಕೇಂದ್ರ ಸಚಿವರಾದ ಸೋಮಣ್ಣ ಮಾತನಾಡಿ, ಈ ಬಾರಿ ಶಿವಕುಮಾರ ಶ್ರೀಗಳ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗವಹಿಸಲಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದ್ರು. ಅಲ್ಲದೆ ಎಲ್ಲಾ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿರುವುದಾಗಿ ತಿಳಿಸಿದ್ರು. ರಾಷ್ಟ್ರಪತಿಗಳು 31ನೇ ತಾರೀಕು ಸಂಜೆ 8:30 HL ಏರ್ಪೋರ್ಟ್ಗೆ ಬರ್ತಾರೆ. ಅಲ್ಲಿ ಬರಮಾಡಿಕೊಂಡು ಅವರು ನಮ್ಮ ರಾಜ್ಯಪಾಲರ ಭವನ ಗವರ್ನರ್ ಬತ್ತೊಳಗೆ ಅದಕ್ಕೆ ನಾವು ಲೋಕಪಾಲ್ ಭವನಲ್ಲಿ ವಾಸ್ತವ್ಯ ಮಾಡ್ತಾರೆ. ಮಾನ್ಯ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು 9:30 ಹೆಲಿಕಾಪ್ಟರಲ್ಲಿ ತುಮಕೂರು ಬರ್ತೀವಿ. ತುಮಕೂರಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಬಂದ ಮೇಲೆ ಗದ್ದಿಗೆಗೆ ಹೋಗ್ತಾರೆ. ಗದ್ದಿಗೆ ಆದಮೇಲೆ ಮಕ್ಕಳು ಒಂದು ಕಡೆ ಸುಮಾರು 10,000 ಮಕ್ಕಳು ಒಂದೇ ಕಡೆ ಅವ್ರಿಗೆಲ್ಲ ಇದು ಮಾಡಿ ಅಲ್ಲಿ ಒಂದು 5 ನಿಮಿಷ ಮಕ್ಕಳು ಅವ್ರಿಗೆ ದರ್ಶನ ಮಾಡ್ತಾರೆ. ಮಕ್ಕಳಿಗೆ ಇದು ಮಾಡಿ ನೋಡ್ತಾರೆ. ಅದಾದಮೇಲೆ ಡ್ಯಾನ್ಸ್ ಬರ್ತಾರೆ. ಡ್ಯಾನ್ಸ್ ಬಂದು ಡ್ಯಾನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇರ್ತಾರೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇರ್ತೀವಿ. ನಾನಿರ್ತೀನಿ. MP ಪಾಟೀಲ್ ಇರ್ತಾರೆ. ಸುರೇಶ್ ಗೌಡ್ ಇರ್ತಾರೆ. ಜ್ಯೋತಿ ಗಣೇಶ್ ಇರ್ತಾರೆ. ರಾಜಣ್ಣವ್ರು ಇರ್ತಾರೆ. ಜಯಚಂದ್ರ ಅವರು ಇರ್ತಾರೆ. ಮತ್ತು ಇದೊಂದು ಸುಮಾರು ವಿಶೇಷವಾಗಿ ರಾಷ್ಟ್ರಪತಿಗಳು ತಮ್ಮ ಮುಂದಿನ ಜನಾಂಗಕ್ಕೆ ಬಡತನವನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಅವಿಸ್ಮರಣೀಯವಾಗಿದೆ. ನಾನು ಅವ್ರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದೆ. 1 ವಾರಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನು, ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ವಿಶ್ವದ ಭೂಪಟದಲ್ಲಿ ಪರಿಚಯಿಸ್ತಕ್ಕಂಥಕ್ಕೆ ಅವ್ರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಅಂಥವರು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು ನಮಗೆ ಒಂದು ಅದೃಷ್ಟ ಅಂತ ಕಾಣಿಸ್ತದೆ. ಇದನ್ನು ನಾವೆಲ್ಲರೂ ಸೇರಿ ಸ್ವೀಕಾರ ಮಾಡೋಣ. ರಾಷ್ಟ್ರಪತಿಗಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಾಧ್ಯಮದವರ ಪಾತ್ರ ದೊಡ್ಡದು. ದಯವಿಟ್ಟು ಸಣ್ಣ ಪುಟ್ಟದನ್ನು ಮರೆತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನವಿಯನ್ನು ನಿಮ್ಗೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನ ನಡೆಸಿ ತಮ್ಮ ಸಲಹೆಗಳನ್ನು ನೀಡಿದ್ರು. ನಮ್ಮ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು
ಸುಮಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಮಠದ ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು ನಾವೆಲ್ಲ ಕಣ್ಣಿಂದ ನೋಡಿದಂತು, ಅವರು ನಡೆದು ತೋರಿಸಿದ್ರು. ಅವರು ಮಾತಾಡ್ತಿರ್ಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಮಾತನ್ನ ಯಾವ ರೀತಿ ಆಡಿದ್ರು, ನಡೆದು ತೋರಿಸಿದ್ರು ಅವರು. ಹಾಗೆ ನಮ್ಮ ಸ್ವಾಮೀಜಿಗಳು ಕೂಡ ಅವರು ಬದುಕಿರೋವರೆಗೂ ನಾವು ಹೇಗೆ ನಡೆದು ತೋರಿಸಿದ್ರು ಅಂದ್ರೆ ಯಾವ ರೀತಿ ಪರಂಪರೆಯನ್ನು ಹಾಕೊಂಡು ಅಂತ ಹೇಳಿದ್ರೆ ಸತ್ಯ ಮಾರ್ಗದಲ್ಲೇ ನಡೆದ್ರು. ಎಷ್ಟೇ ಕಷ್ಟ ಬಂದರೂ ಕೂಡ ಧರ್ಮವನ್ನು ಬಿಟ್ಟು ಅಧರ್ಮದ ದಾರಿಯಲ್ಲಿ ನಮ್ಮ ಸ್ವಾಮೀಜಿಗಳು ನಡೆದಿಲ್ಲ. ಒಟ್ನಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ ಜನ್ಮ ದಿನಾಚರಣೆಗೆ ಸಿದ್ಧಗಂಗಾ ಮಠ ಸಜ್ಜಾಗಿದ್ದು, ಕಾರ್ಯಕ್ರಮಕ್ಕಾಗಿ ಸಿದ್ಧಗಂಗಾ ಮಠದ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.